Okay, so good evening everyone. So in the today's class, we will be concentrating on ಜಾಸ್ತಿ your time ಇರಂಗಿಲ್ಲ ಇವತ್ತಿನ ಕ್ಲಾಸ್ನಾಗ because we are concentrating on one of the most important part of a project. ಯಾವುದೇ ಒಂದು ಪ್ರಾಜೆಕ್ಟ್ ನೀವು ಮಾಡಬೇಕು ಅಂತಂದ್ರೆ there are different stages. Like we generally ಯಾವುದೇ ಒಂದು ಕಂಪ್ನಿ ಒಳಗಿರಲಿ, if you want to start one particular project, first they will do is the database design. So database design is how many tables should be there, each table nag ಎಷ್ಟು ಕಾಲಮ್ಸ್ ಇರಬೇಕು, ಒಂದು ಟೇಬಲ್ ಲೈನ್ ಡೇಟಾ ಇನ್ನೊಂದು ಯಾವ ಟೇಬಲ್ ಲೈನ್ ಡೇಟಾ ರೆಫರ್ ಮಾಡ್ತದ. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಡಿಸೈನ್ಡ್ ಫಸ್ಟ್ ಇನ್ ದಿಸ್ ಕೇಸ್. ಲೈಕ್ ಅದಾದ ಟೇಬಲ್ಸ್ ಕ್ರಿಯೇಟ್ ಮಾಡಿ ಅದೆಲ್ಲ ಲಿಂಕಿಂಗ್ ಅದೆಲ್ಲ ದಟ್ ವಿಲ್ ಬಿ ಡನ್. ಆ್ಯಂಡ್ ಆಫ್ಟರ್ ದಟ್ ದ ಸೆಕೆಂಡ್ ಪ್ರಾಸೆಸ್ ದೇ ಸ್ಟಾರ್ಟ್ ವಿತ್ ದ ಫ್ರಂಟ್ ಎಂಡ್ ಡಿಸೈನಿಂಗ್ ಇನ್ ದಿಸ್. Front end designing is, as we had discussed, you make use of either the ASP.NET tags, or they will make use of the HTML language in this case. So HTML language use ಮಾಡಿಕೊಂಡು they will create the front end. That depends on the requirement of the customer or the client in this case. So they may go for the HTML or ASP.NET, whichever language they have selected in this case. Next, after designing the front end, the third part which they will do will be the coding in this. ಈ ಕೋಡಿಂಗ್ ನಾಗ ನಾವು ಫ್ರಂಟ್ ಎಂಡ್ ನಾಗ ನಾವೇನು ವಾಟ್ ಎವರ್ ದ ಟೆಕ್ಸ್ಟ್ ಬಾಕ್ಸ್ ಅಂಡ್ ಆಲ್ ಫಾರ್ಮ್ ಡಿಸೈನ್ಸ್ ಮಾಡಿರ್ತೀವಿ, ಆ ಡಿಸೈನ್ನಾಗ ಟೈಪ್ ಮಾಡಿರುವಂಥ ಡೇಟಾ, ಹೌ ದಟ್ ಡೇಟಾ ಹ್ಯಾಸ್ ಟು ಬಿ ಸ್ಟೋರ್ಡ್ ಇನ್ಸೈಡ್ ದ ಡೇಟಾಬೇಸ್. ಅಥವಾ ನೀವೇನು ಟೇಬಲ್ಸ್ ಕ್ರಿಯೇಟ್ ಮಾಡಿರ್ತೀರಿ, ಆ ಟೇಬಲ್ಸ್ನಾಗ ಅದು ಡೇಟಾ ಹೆಂಗೆ ಸ್ಟೋರ್ ಆಗಬೇಕು ಅಂತೇಳಿ ದಟ್ ವಿಲ್ ಬಿ ಡನ್ ಇನ್ ದ ಥರ್ಡ್ ಪಾರ್ಟ್, ದಟ್ ಈಸ್ ದ coding section in this. And after that they implement the testing. So testing part naga whether the data is being stored correctly or not, alli store agiro data ಇನ್ನೊಂದು ಕಡೆ retrieve ಆಗ್ಲಿಕತ್ತದ ಇಲ್ಲ, ಇದನ್ನೆಲ್ಲ ಚೆಕ್ ಮಾಡಲಿಕ್ಕೆ they perform the testing part in this case. So this is how the project goes on in the companies. And company ಒಳಗೆ ಪ್ರತಿ ಒಂದೊಂದು ವರ್ಕ್ ಮಾಡಲಿಕ್ಕೆ there will be different people in this case. Like example, ನೀವು ಡೇಟಾಬೇಸ್ ಡಿಸೈನ್ ಮಾಡಬೇಕು ಅಂದರೆ ಡೇಟಾಬೇಸ್ ಡಿಸೈನರ್ಸ್ ದೇ ಆರ್ ಸ್ಪೆಷಲಿಸ್ಟ್ ಇನ್ ಓನ್ಲಿ ದ ಡೇಟಾಬೇಸ್ ಟೆಕ್ನಾಲಜಿ. ಲೈಕ್ ದೇ ಮೈಟ್ ಹ್ಯಾವ್ ಸ್ಟಡಿಡ್ ಒರಾಕಲ್ ಕಲ್ತಿರ್ಬೋದು, ಅಥವಾ ದೇ ಮೈಟ್ ಹ್ಯಾವ್ ಸ್ಟಡಿಡ್ MySQL, MS SQL, MongoDB ಅಂತ ಬರ್ತದೆ, SQLite ಅಂತ ಬರ್ತದೆ. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಡೇಟಾಬೇಸ್ ಸಾಫ್ಟ್ವೇರ್ಸ್ ಇನ್ ದಿಸ್ ಕೇಸ್. ಸೊ ಅವ್ರು ಏನು ಮಾಡ್ತಾರೆ, ದೇ ಆರ್ ಸ್ಪೆಷಲೈಸ್ಡ್ ಇನ್ ದಟ್ ಪರ್ಟಿಕ್ಯುಲರ್ database designing. So ಅಂಥವರಿಗೆ they will be giving the database design. Next ಅದಾದ್ಮೇಲೆ then ಈ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ಸ್ ಒಳಗೆ there are some specialists for front end designing only. ಲೈಕ್ ಅವ್ರಿಗೆ ನಾವು UI ಡಿಸೈನರ್ಸ್ ಅಂತ ಹೇಳ್ತೀವಿ, ದಟ್ ಈಸ್ ಯೂಸರ್ ಇಂಟರ್ಫೇಸ್ ಡಿಸೈನರ್ಸ್. ದೇ ಆರ್ ಸ್ಪೆಷಲೈಸ್ಡ್ ವಿತ್ ಟ್ಯಾಗ್ಸ್, ಅದರೊಳಗೆ CSS ಕಲ್ತಿರ್ತಾರೆ. ದೇ ವಿಲ್ ಬಿ ಸ್ಟಡಿಂಗ್ ದ jQuery, ಜಾವಾ ಸ್ಕ್ರಿಪ್ಟ್ ಅದೆಲ್ಲ ಕಲಿತು HTML, ಆಲ್ ದೀಸ್ ಲ್ಯಾಂಗ್ವೇಜಸ್ ದೇ ವಿಲ್ ಬಿ ವೆರಿ ಗುಡ್, ದೇ ವಿಲ್ ಬಿ ಹ್ಯಾವಿಂಗ್ ಅ ವೆರಿ ಗುಡ್ ಹೋಲ್ಡ್ ಇನ್ ದಿಸ್ ಕೇಸ್. ಸೊ ಒಂದು ಸರ್ತಿ ಡೇಟಾಬೇಸ್ ಡಿಸೈನ್ ಮಾಡಿದ್ರು ಅಂತಂದ್ರೆ ಆ ಡೇಟಾಬೇಸ್ ಡಿಸೈನ್ ಸ್ಟ್ರಕ್ಚರ್ ವಿಲ್ ಬಿ ಗಿವನ್ ಟು ದ ಫ್ರಂಟ್ ಎಂಡ್ ಡೆವಲಪರ್ಸ್ ಅಥವಾ UI ಡೆವಲಪರ್ಸ್ ಅಂತ ಹೇಳ್ತೀವಿ. ಸೊ UI ಡೆವಲಪರ್ಸ್ ವಿಲ್ ಸಿ ದಟ್ ಡೇಟಾಬೇಸ್ ಡಿಸೈನ್ ಆ್ಯಂಡ್ ದೆನ್ ಅಲ್ಲಿ ಯೂಸರ್ ಕಡೆಯಿಂದ ಯಾವ ಡೇಟಾ ತೊಗೋಬೇಕು, ಆ ಡೇಟಾ ತೊಗೊಲಿಕ್ಕೆ ಯಾವ ಫೀಲ್ಡಿಗೆ ಯಾವ ಟೈಪ್ ಆಫ್ ಟ್ಯಾಗ್ ಐ ಹ್ಯಾವ್ ಟು ಯೂಸ್, ಆಲ್ ದೀಸ್ ಥಿಂಗ್ಸ್ ಇಸ್ ಪ್ಲ್ಯಾನ್ಡ್ ಆ್ಯಂಡ್ ಡಿಸೈನ್ಡ್ ಬೈ ದ ಫ್ರಂಟ್ ಎಂಡ್ ಡೆವಲಪರ್ಸ್. ಇವು ಎರಡೂ ಕಂಪ್ಲೀಟ್ ಆದ ತಕ್ಷಣ ದಟ್ ಈಸ್ ಅ ಡೇಟಾಬೇಸ್ ಡಿಸೈನ್ ಅಲಾಂಗ್ ವಿತ್ ದ ಫ್ರಂಟ್ ಎಂಡ್ ಡಿಸೈನ್ ವಿಚ್ ಎವರ್ ಲ್ಯಾಂಗ್ವೇಜ್ ದೇ ಹ್ಯಾವ್ ಯೂಸ್ಡ್, that will be given to a third set of people, that is what we call it as software developers ಅಂತ ಹೇಳ್ತೀವಿ. ಸೊ ಸಾಫ್ಟ್ವೇರ್ ಡೆವಲಪರ್ಸ್ ಇದು ನಾಲ್ಕು ಕೆಲಸ ಮಾಡೋದು ಒಂದು ಕಾಮನ್ ಕ್ಯಾಟಗರಿ, ಸಾಫ್ಟ್ವೇರ್ ಇಂಜಿನಿಯರ್ಸ್. ಆ ಸಾಫ್ಟ್ವೇರ್ ಇಂಜಿನಿಯರ್ಸ್ನಾಗ ದೀಸ್ ಆರ್ ಡೇಟಾಬೇಸ್ ಡಿಸೈನರ್ಸ್, ದೇ ಆರ್ ಸಪ್ರೇಟ್. ಆ್ಯಂಡ್ ಫ್ರಂಟ್ ಎಂಡ್ ಡಿಸೈನ್ ಮಾಡಲಿಕ್ಕೆ ದೀಸ್ ಆರ್ ಕಾಲ್ಡ್ ಆಸ್ UI ಡೆವಲಪರ್ಸ್. UIX ಎಕ್ಸ್ಟೆಂಡೆಡ್ ವರ್ಷನ್ ಬಂದದ ಈಗ. ಸೊ UIX ಡೆವಲಪರ್ಸ್ ಅಂತ ಹೇಳ್ತಾರೆ. ಸೊ ದೀಸ್ ಆರ್ ದ UI ಡೆವಲಪರ್ಸ್, ದೇ ಆರ್ ಸಪ್ರೇಟ್ ಗ್ರೂಪ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇವೆರಡೂ ಕೆಲಸ ಮುಗಿದ್ಮೇಲೆ ದ ಡೇಟಾಬೇಸ್ ಡಿಸೈನ್ ಅಲಾಂಗ್ ವಿತ್ ದ ಫ್ರಂಟ್ ಎಂಡ್ ವಿಲ್ ಬಿ ಗಿವನ್ ಟು ದ ಕೋಡಿಂಗ್ ಫಾರ್ ಕೋಡಿಂಗ್ ಇನ್ ದಿಸ್ ಕೇಸ್. ಕೋಡಿಂಗ್ ಮಾಡೋರಿಗೆ ವಿ ಕಾಲ್ ದಮ್ ಆಸ್ ದ ಸಾಫ್ಟ್ವೇರ್ ಡೆವಲಪರ್ಸ್.
ಸೊ ಆ ಸಾಫ್ಟ್ವೇರ್ ಡೆವಲಪರ್ಸನು ಮತ್ತು ದೆರ್ ಆರ್ ಡಿಫ್ರೆಂಟ್ ಕ್ಯಾಟಗರಿ ಲೈಕ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇರೆ ಇರ್ತಾರೆ, ಸಪೋರ್ಟ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇರೆ ಇರ್ತಾರೆ. ಅಗೇನ್ ದೆರ್ ಆರ್ ಡಿಫ್ರೆಂಟ್ ಕ್ಯಾಟಗರೀಸ್ ಇನ್ ಕೋಡಿಂಗ್ ಇನ್ ದಿಸ್ ಕೇಸ್. ನೆಕ್ಸ್ಟ್ ಇವಿಷ್ಟು ಮುಗಿದ ಮೇಲೆ ದೆನ್ ವಿ ಹ್ಯಾವ್ ದ ಟೆಸ್ಟ್ ಇಂಜಿನಿಯರ್ಸ್. ಸೊ ವಿ ಹ್ಯಾವ್ ದ ಟೆಸ್ಟ್ ಇಂಜಿನಿಯರ್ಸ್. ಆ ಟೆಸ್ಟ್ ಇಂಜಿನಿಯರ್ ಕೆಲಸ ಏನು ಅಂತಂದ್ರೆ ಆ ಪೂರ್ತಿ ಸಾಫ್ಟ್ವೇರ್ ಹಿ ಹ್ಯಾಸ್ ಟು ಅಂಡರ್ಸ್ಟ್ಯಾಂಡ್, ಗಿವ್ ಇನ್ಪುಟ್ಸ್, ಚೆಕ್ ವಾಟ್ ಈಸ್ ದ ರೆಸ್ಪಾನ್ಸ್ ಆಫ್ ದ ಸಾಫ್ಟ್ವೇರ್. ಅಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರು ಸಾಫ್ಟ್ವೇರ್ ಕೋಡಿಂಗ್ ಮಾಡೋ ಹೊತ್ತನಾಗ, ಅಥವಾ ಡೇಟಾಬೇಸ್ ಡಿಸೈನ್ನಾಗ ಏನಾದ್ರು ಮಿಸ್ಟೇಕ್ಸ್ ಆಗಿತ್ತು, ಅಥವಾ ಫ್ರಂಟ್ ಎಂಡ್ ಡಿಸೈನ್ನಾಗ ಏನಾದರೂ ಮಿಸ್ಟೇಕ್ಸ್ ಆಗಿತ್ತು ಅಂತಂದ್ರೆ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಚೆಕ್ಡ್ ಬೈ ದ ಟೆಸ್ಟ್ ಇಂಜಿನಿಯರ್ಸ್ ಇನ್ ದಿಸ್. ಆ್ಯಂಡ್ ಅವ್ರು ಏನು ಮಾಡ್ತಾರೆ, ದೇ ವಿಲ್ ಓನ್ಲಿ ಟೆಸ್ಟ್ ದಟ್ ಪರ್ಟಿಕ್ಯುಲರ್ ಸಾಫ್ಟ್ವೇರ್. ಅದಕ್ಕೆ ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡ್ತಾರೆ. ವಿ ಹ್ಯಾವ್ ಡಿಫ್ರೆಂಟ್ ಆಟೋಮೇಷನ್ ಟೆಸ್ಟಿಂಗ್ ಅಂತ ಬರ್ತದೆ, ವಿ ಹ್ಯಾವ್ ಮ್ಯಾನ್ಯುವಲ್ ಟೆಸ್ಟಿಂಗ್ ಇನ್ ದಿಸ್ ಕೇಸ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಟೆಸ್ಟಿಂಗ್ ಟೂಲ್ಸ್ ಅವೆಲ್ಲ ಯೂಸ್ ಮಾಡ್ತಾರೆ. ಯೂಸ್ ಮಾಡಿಕೊಂಡು ದೇ ವಿಲ್ ಟೆಲ್ ದ ಅದು ಯಾರ್ದು ಮಿಸ್ಟೇಕ್ ಅದ, ಲೈಕ್ ಡೇಟಾಬೇಸ್ ಡಿಸೈನ್ನಾಗ ಮಿಸ್ಟೇಕ್ ಇತ್ತು, ಅಥವಾ ಫ್ರಂಟ್ ಎಂಡ್ ಡಿಸೈನ್ನಾಗ ಮಿಸ್ಟೇಕ್ ಇತ್ತು, ಅಥವಾ ಕೋಡಿಂಗ್ನಾಗ ಏನಾದರೂ ಮಿಸ್ಟೇಕ್ ಇತ್ತು ಅಂದ್ರೆ ದೇ ವಿಲ್ ಟೆಲ್ ದ ಕನ್ಸರ್ನ್ ಪರ್ಸನ್ ಸೇಯಿಂಗ್ ದಟ್ ಈ ಪರ್ಟಿಕ್ಯುಲರ್ ಪ್ಲೇಸ್ನಾಗ ಹಿಂಗೆ ಬರಬೇಕಾಗಿತ್ತು, ಬಟ್ ವಿ ಆರ್ ಗೆಟಿಂಗ್ ದಿಸ್ ಕೈಂಡ್ ಆಫ್ ಆಪ್ಷನ್. ಸೊ ದಟ್ ಮಿಸ್ಟೇಕ್ ವಿಲ್ ಬಿ informed to that particular section of developers in this. They will not make any corrections in this. One of the best life of software test engineers. So ಅವ್ರು ಏನಂದರೆ ಬೇರೆಯವ್ರು ತಪ್ಪು ಕಂಡು ಹಿಡಿಯೋದು, ಆ್ಯಂಡ್ ದೇ ವಿಲ್ ಟೆಲ್ ಟು ದೋಸ್ ಪೀಪಲ್ ಲೈಕ್ ಏನು ಮಿಸ್ಟೇಕ್ಸ್ ಮಾಡಿರಿ ಅಂತೇಳಿ. ಸೊ ಈ ರೀತಿಯೊಳಗೆ ದೆರ್ ಆರ್ ಡಿಫ್ರೆಂಟ್ ಕ್ಯಾಟಗರೀಸ್, ಆ್ಯಂಡ್ ಅಮಾಂಗ್ ದೀಸ್ ದ ಹೈಯೆಸ್ಟ್ ಪೇಯ್ಡ್ ಪೀಪಲ್ ಆರ್ ದ ಡೇಟಾಬೇಸ್ ಡಿಸೈನರ್ಸ್. ಎಲ್ಲರಿಗಿಂತ ಜಾಸ್ತಿ ಸ್ಯಾಲ್ರಿ ಇರೋದು when they work with the database design in this case. Next is of course the software developers, then comes the test engineers, ಆದ್ಮೇಲೆ the front end designers. ಸೊ ಈ ರೀತಿಯೊಳಗೆ ಯಾವುದೇ ಒಂದು ಪ್ರಾಜೆಕ್ಟ್ ವರ್ಕ್ ಬಂತು ಅಂತಂದ್ರೆ it will be divided in this. But this was a very old tradition system that was used almost like 5 or 10 years back in this case. But in recent they need a engineer who is good in all the 4 sections. That is what we call them as a full stack developers. Ella ಗೊತ್ತಿರಬೇಕು ಅವನಿಗೆ, and he should have a knowledge and he should be able to test the engineers, test ಮಾಡಬೇಕು. But there are some companies which have separate test engineers separate ಇಟ್ಕೋತಾರೆ, and they will be having the first 3 sections that will be performed by the software engineers in this case. ಸೊ ಈಗ ನಾವೇನು ಮಾಡ್ಲಿಕ್ಕತ್ತೀವಿ ಅಂತಂದ್ರೆ ವಿ ಆರ್ ಮೇಕಿಂಗ್ ಅ ಸ್ಮಾಲ್ ಚೇಂಜ್ ಇನ್ ದಿಸ್ ಪರ್ಟಿಕ್ಯುಲರ್ ಫ್ಲೋ. ಇದು ಕಂಪ್ನಿ ಒಳಗೆ ನಡೆಯೋಂಥ ಟ್ರೈನಿಂಗ್ ಪ್ರಾಸೆಸ್, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ. ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿ ಆರ್ ಜಸ್ಟ್ ಇಂಟರ್ಚೇಂಜಿಂಗ್ 2 steps in this case. That is the first 2 steps. ಯಾಕೆ ಅಂತಂದ್ರೆ sir, will there be a huge difference? No, there will be no much difference in this case. The reason is, since it is a first time you people will be developing a project on your own, easy method would be always the front end design and then going to the database design. Because ನೀವು ಡೇಟಾಬೇಸ್ ಡಿಸೈನ್ ಮಾಡಿದ್ರಿ, ಆಮೇಲೆ ಮಿಸ್ಟೇಕ್ಸ್ ಆಯಿತು ಅಂತಂದ್ರೆ ದ ಹೋಲ್ ಪ್ರಾಜೆಕ್ಟ್ ಹ್ಯಾಸ್ ಟು ಬಿ ಸ್ಟಾರ್ಟೆಡ್ ಫ್ರಮ್ ಸ್ಕ್ರ್ಯಾಚ್. ಸೊ ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ಐ ಆಮ್ ಜಸ್ಟ್ ಇಂಟರ್ಚೇಂಜಿಂಗ್ ದೀಸ್ ಟು. First we will be starting with the front end design, and then we will be starting with the database, then we go for the coding, and last part would be the testing in this case. So ee method naga we will be having our flow. Now in the today's class we will be concentrating on, of course, the front end part in this case. Our front end naga we have seen different types of tags or controls. Now we also call them as ಅವೇನು ಟ್ಯಾಗ್ಸ್ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನಾಗ ಹೇಳ್ಕೊಟ್ಟಿದ್ದೆ, ದೇ ಆರ್ ಆಲ್ ಕಾಲ್ಡ್ ಆಸ್ ASP.NET ಕಂಟ್ರೋಲ್ಸ್ ಅಂತಲೂ ಹೇಳ್ತೀವಿ. ಸೊ ಆ ASP.NET ಕಂಟ್ರೋಲ್ಸ್ ಯೂಸ್ ಮಾಡಿಕೊಂಡು ಹೌ ಡು ಐ ಕ್ರಿಯೇಟ್ ಒನ್ ಫಾರ್ಮ್ ಅಥವಾ ಒಂದು ಅಪ್ಲಿಕೇಶನ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ ಅಂತ ಅನ್ನೋದು ಈಸ್ ವಾಟ್ ವಿ ವಿಲ್ ಬಿ ಕಾನ್ಸಂಟ್ರೇಟಿಂಗ್ ಇನ್ ದ ಟುಡೇಸ್ ಕ್ಲಾಸ್. ಆ್ಯಂಡ್ ಸಿಂಪಲ್, ಲೈಕ್ ಒಂದು ಸಾಫ್ಟ್ವೇರ್ ಡೆವಲಪ್ಮೆಂಟ್ 100% ಇತ್ತು ಅಂತಂದ್ರೆ if I divide this into 4 parts in this case, 25% will be the front end design. So our 25% naga is what we will be concentrating in the today's class in this. So ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಯಿತು ಅಂತಂದ್ರೆ 25% of the project you can easily create by yourself in this case. So to start with, of course we will start with the Visual Studio, whichever version you want you can have it.
Okay, so Visual Studio ಒಳಗೆ let us create one new project in this case. ಸೊ ಇವತ್ತಿಂದ ಕ್ಲಾಸ್ ಮಾಡ್ಲಿಕ್ಕೆ ಹೋಗಂಗಿಲ್ಲ. ಐ ವಿಲ್ ಕ್ರಿಯೇಟ್ ಒನ್ ಪ್ರಾಪರ್ ನೇಮ್ ಟು ದ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಲೆಟ್ ಅಸ್ ಟೇಕ್ ದ ವೆಬ್ಸೈಟ್. And as I told you, I'll be teaching with an example of college. You people can practice first on college, next employee ಅಂತ ಒಂದು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ಕೊಂಡು ಆಲ್ಮೋಸ್ಟ್ ಸೇಮ್ ಫೀಲ್ಡ್ಸ್ ಇರ್ತವೆ, ಸ್ಲೈಟ್ ಚೇಂಜಸ್, ಆ ಫೀಲ್ಡ್ಸ್ ಮಾಡಿಫೈ ಮಾಡ್ಕೊಂಡು ಯು ಕ್ಯಾನ್ ಟ್ರೈ ವಿತ್ ದಿಸ್ ಟೂ ಎಕ್ಸಾಂಪಲ್ಸ್ ಇನ್ ದಿಸ್ ಕೇಸ್. So let us start with ASP.NET Empty website, and here I will give college is the name of the project, and from today onwards everything we will be working on the college project itself. Okay, so project creation successful. Click on Solution Explorer, right click on the project folder ಅಥವಾ ಅದರ ಮೇಲೆ ಕ್ಲಿಕ್ ಮಾಡಿ Control Shift A, and here you select the web form. So web form naga let us create one web form where I am say adding basic details of the student in this case. So I'll keep the folder file name as student admission.aspx. So this is my front end page, and let me keep it as student admission. Always start with the title tag in this case. Next up, design madlikki of course there are various methods in this case. We will go for the most traditional method of registering the student information. So as we had discussed, if you remember, addition of two numbers program baribekadre ನಾವು ಏನೇನ್ conditions mention ಮಾಡಿದ್ದೆ, we should follow those conditions in this case. Next, you should have a clear picture of what information you are taking from the user. ಈಗ ಒಂದು ಸ್ಟೂಡೆಂಟ್ ಅಡ್ಮಿಷನ್ ಫಾರ್ಮ್ ಕ್ರಿಯೇಟ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ವಾಟ್ ಆರ್ ದ ಇನ್ಫಾರ್ಮೇಷನ್ಸ್ ದಟ್ ಐ ಶುಡ್ ಕಲೆಕ್ಟ್ ಫ್ರಮ್ ದ ಸ್ಟೂಡೆಂಟ್ ಫಾರ್ ಎ ಪರ್ಟಿಕ್ಯುಲರ್ ಕಾಲೇಜ್ ಇನ್ ದಿಸ್ ಕೇಸ್. ಸೊ ಟು ಸ್ಟಾರ್ಟ್ ವಿತ್ ವಿ ವಿಲ್ ಹ್ಯಾವ್ ದ ನೇಮ್ ಆಫ್ ದ ಸ್ಟೂಡೆಂಟ್, ಹಿಸ್ ಮೊಬೈಲ್ ನಂಬರ್, email ID, say date of birth, then we will be taking his address, father name, mother name, then we will be taking course joined, because ನಮ್ಮ ಕಾಲೇಜ್ನಾಗ ಯಾವ ಕೋರ್ಸ್ ಜಾಯಿನ್ ಆಗ್ಯಾನ ಅಂತೇಳಿ ಅದರದ್ದು ಇನ್ಫಾರ್ಮೇಷನ್ ನಮ್ಗಿರಬೇಕು. ಸೇ ವಿ ಆರ್ ಟೇಕಿಂಗ್ ಓನ್ಲಿ ಬೇಸಿಕ್ ಡೇಟಾ ಇನ್ ದಿಸ್ ಕೇಸ್. Gender of the student in this case. I think these are few fields. Of course ಇನ್ನೂ ಫೀಲ್ಡ್ ದೊಡ್ಡದು ಇರ್ತದೆ. ನಿಮ್ಗೆ ಹಂಗೆ ಬೇಕಂತಂದ್ರೆ ಯಾವ್ದಾರ ಒಂದು ನಿಮ್ಮ ಕಾಲೇಜ್ದೇ ಒಂದು ಅಡ್ಮಿಷನ್ ಫಾರ್ಮ್ ತೊಗೊಂಬರ್ಬೇಕು. ಆ ಅಡ್ಮಿಷನ್ ಫಾರ್ಮ್ ತೊಗೊಂಡು ವಾಟ್ ಎವರ್ ದ ಇನ್ಫಾರ್ಮೇಷನ್ಸ್ ಯು ಹ್ಯಾವ್ ದೇರ್, you can collect those information and we can store it in this case. So these are some of the data for the time being, and of course even we have to take the photo of that particular student in this case. So we have student name. I'll arrange these two. After that I'll take father name, mother name, mobile number. Of course mobile number ನಾನು ಮತ್ತು father mobile number, student mobile number ಎರಡು ಬೇರೆ ಬೇರೆ ಇರ್ತವೆ. We'll just keep it for the time being as mobile number in this case. Then we have the email ID, date of birth, address. So these are some of the data I need to collect in this. So ಯಾವುದೇ ಒಂದು ಫಾರ್ಮ್ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ you should first collect all the information, like ಅದ್ರಾಗ ಆ ಪರ್ಟಿಕ್ಯುಲರ್ ಫಾರ್ಮ್ನಾಗ ನೀವು ಯೂಸರ್ ಕಡೆಯಿಂದ ಏನೇನು ಇನ್ಪುಟ್ಸ್ ತೊಗೋತೀರಿ ಆ ಎಲ್ಲ ಇನ್ಪುಟ್ಸ್ಗಳನ್ನು ಯು ಹ್ಯಾವ್ ಟು ಕಲೆಕ್ಟ್ ಇಟ್ ಇನ್ ದಿಸ್. ನೆಕ್ಸ್ಟ್ ಸೆಕೆಂಡ್ ಥಿಂಗ್ ಇಸ್, ಫಾರ್ ಈಚ್ ಇನ್ಪುಟ್ ವಾಟ್ ಟೈಪ್ ಆಫ್ ಟ್ಯಾಗ್ ಯು ವಿಲ್ ಯೂಸ್. ಸೊ ದಟ್ ಈಸ್ ವಾಟ್ ವಿ ಹ್ಯಾವ್ ಟು ಥಿಂಕ್ ಇನ್ ದಿಸ್ ಕೇಸ್. ಲೈಕ್ ಸ್ಟೂಡೆಂಟ್ ನೇಮ್ ಅಂತ ಬಂದಾಗ ಅಫ್ಕೋರ್ಸ್ ವಿ ಮೇಕ್ ಯೂಸ್ ಆಫ್ ದ ಟೆಕ್ಸ್ಟ್ ಬಾಕ್ಸ್ ಟ್ಯಾಗ್ ಇನ್ ದಿಸ್ ಕೇಸ್, ಯಾಕಂದ್ರೆ ಅವನಲ್ಲಿ ಕ್ಯಾರೆಕ್ಟರ್ ಸೆಂಟರ್ ಮಾಡ್ತಿರ್ತಾನೆ. ಸೊ ವಿ ನೀಡ್ ಅ ಟೆಕ್ಸ್ಟ್ ಬಾಕ್ಸ್ ಇನ್ ದಿಸ್. ಫಾದರ್ ನೇಮ್ ಬಂದಾಗ ಅಗೇನ್ ಟೆಕ್ಸ್ಟ್ ಬಾಕ್ಸ್, ಮದರ್ ನೇಮ್ ಅಗೇನ್ ಟೆಕ್ಸ್ಟ್ ಬಾಕ್ಸ್ ಇನ್ ದಿಸ್. ಮೊಬೈಲ್ ನಂಬರ್ ಬಂದಾಗೂ ಟೆಕ್ಸ್ಟ್ ಬಾಕ್ಸ್ ಯೂಸ್ ಮಾಡ್ತೀವಿ. ಇಫ್ ಯು ಆರ್ ಯೂಸಿಂಗ್ ವಿಂಡೋಸ್ 2019 ಯು ಕ್ಯಾನ್ ಮೇಕ್ ಯೂಸ್ ಆಫ್ ಟೆಕ್ಸ್ಟ್ ಮೋಡ್ ಈಕ್ವಲ್ ಟು ನಂಬರ್. if you are using Windows, Visual Studio 2019 in this case.
Next, if you are having email ID, of course even text box for here, and set text mode equal to email. Next, date of birth. For that we can make use of a text box in this case, the option. Second option is we can also have a one more tag in this called as calendar. So calendar antanu that actually we make use of why I have not explained you the calendar tag in ASP.NET is it is a outdated tag now. ಅದಕ್ಕೆ ನಾವು JavaScript ಯೂಸ್ ಮಾಡಿಕೊಂಡು we make use of a better calendar in this case. So ಅದಕ್ಕೆ for the time being what I will do is I will take text box and you can skip this calendar for the time being. Address ಅಂತ ಬಂದಾಗನು we make use of the text box, and here the text mode will be text mode equal to, we had one more option called as multi-line. So multi-line rows naga enter ಮಾಡ್ತಿರ್ತೀವಿ data, so I'll make text mode equal to multi-line in this. Next, course joined ಅಂತಂದಾಗ I need to give him a list of choice among which he can select only one course. ಈಗ ಇದಕ್ಕೆ you have two options, radio button and you have a drop down list. The best option would be drop down list because one the college there are multiple rows in this case, course in this case. So ಎಲ್ಲದಕ್ಕೂ ನಾನು radio button ಹಾಕ್ಲಿಕ್ಕೆ ಅಂದ್ರೆ it is not a good design option in this case. So I have to make use of the drop down list tag. Next, gender ಅಂತ ಬಂದಾಗ of course for gender we have a option where you can select one among the given choice in this. So radio button is the best option. Next, photo collect ಮಾಡ್ಕೋಬೇಕು student ಎಂದು. So for that we have an option that is file upload. And last ಗೆ of course ಯಾವುದೇ ಫಾರ್ಮ್ ನಾಗ ಅವ್ರು ಮೆನ್ಷನ್ ಮಾಡಲಿ ಬಿಡಲಿ you must use the button tag so that you can submit or register the data in this case. So ಈ ರೀತಿಯೊಳಗೆ ನೀವು ಪ್ರತಿ ಒಂದೊಂದು ಟ್ಯಾಗಿಗೆ ಪ್ರತಿ ಒಂದೊಂದು ಇನ್ಪುಟ್ ವಾಟ್ ಎವರ್ ಯು ಆರ್ ಟೇಕಿಂಗ್ ಯು ಶುಡ್ ಮೆನ್ಷನ್ ವಾಟ್ ಟೈಪ್ ಆಫ್ ಟ್ಯಾಗ್ ಯು ವಾಂಟ್ ಟು ಯೂಸ್ ಇನ್ ದಿಸ್ ಕೇಸ್. ಇಷ್ಟು ಮಾಡಿದ್ಮೇಲೆ ಸೊ ಟೋಟಲ್ ಯು ಹ್ಯಾವ್ ಅರೌಂಡ್ 11 ರೋಸ್ ಇನ್ ದಿಸ್ ಕೇಸ್. ಸೊ ಟೇಬಲ್ ಡಿಸೈನ್ ಮಾಡಬೇಕು. ಆ ಟೇಬಲ್ ಡಿಸೈನ್ನಾಗ ಇಟ್ ಶುಡ್ ಹ್ಯಾವ್ 11 ರೋಸ್ and each row will have 2 columns. One column it is for the label, second column is for the tag in this case. So ee reetiyolaga you have to design your form first in this case. So to start with, let me make the table tag, and if you recall the table tag in this case, table tag naga we have a attribute called as align center and border is equal to 1. That is, if you want to have border you can keep it in this case. Next, put one tr tag in that 2 columns, td and one more td, and first td olaga we need to mention the label student name. Now the choice is yours. ಅಲ್ಲಿ ASP colon label ಅದೆಲ್ಲ ಯೂಸ್ ಮಾಡ್ಕೊಂಡು ಮಾಡಬಹುದು, ಅಥವಾ you can directly mention student name. And since it is a compulsory field, adunu of course we have to mention it earlier only. adu ನಾವು ಕಸ್ಟಮರ್ ಕಡೆಯಿಂದ ಇನ್ಫಾರ್ಮೇಷನ್ ತಗೋತೀವಿ ಯಾವ್ದು ಕಂಪಲ್ಸರಿ ಫೀಲ್ಡ್ ಅದ ಯಾವ್ದು ಆಪ್ಷನಲ್ ಫೀಲ್ಡ್ ಅದ ಅಂತೇಳಿ. ಸೊ here I am the decision maker in this, so this is the compulsory field for me. So what I will do is font ante one tag bartada, put a star and inside this color equal to red. Okay, so ee reetiyolaga I will create a label in this. Next, I need to have a text box for the input in this case. So in ASP colon text box run at property server id is equal to txt student name and close up this. Illi since it is a first tag I want autofocus equal to on, and I told you ಯಾವುದೇ ಒಂದು ಪರ್ಟಿಕ್ಯುಲರ್ ಟೆಕ್ಸ್ಟ್ ಬಾಕ್ಸ್ ಇತ್ತು ಅಂದ್ರೆ there should be a limit for the text in this. So ಅದರ ಸಲುವಾಗ max length property, and usually student name I will take 100 characters in this case. More than that is not required.
ಕಂಪಲ್ಸರಿ ಫೀಲ್ಡ್ ಇತ್ತು ಅಂತಂದ್ರೆ ಯೂಸ್ ದ ರಿಕ್ವೈರ್ಡ್ ಅಂತ ನಾನು ಪ್ರಾಪರ್ಟಿ ಹೇಳಿದ್ದೆ, ಯೂಸ್ ದ ರಿಕ್ವೈರ್ಡ್ ಪ್ರಾಪರ್ಟಿ ಇನ್ ದಿಸ್. ಆ್ಯಂಡ್ ಐ ವಾಂಟ್ ಓನ್ಲಿ ಆಲ್ಫಬೆಟ್ಸ್ ಟು ಬಿ ಅಲೌಡ್ ಇನ್ಸೈಡ್ ದಿಸ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬಾಕ್ಸ್. ಸೊ ಅದರ ಸಲುವಾಗ I told you about pattern property, pattern attribute, square bracket naga I want to allow small letters, capital letters, and after this flower bracket naga minimum 2 letters. Remember Indian names minimum basic ಯಾರೇ ಹೆಸರಿರಲಿ 2 ಲೆಟರ್ ಇರಬೇಕು, ಓಮ್ ಅಂತೇಳಿ. ಮ್ಯಾಕ್ಸಿಮಮ್ I have given 100, so I'll keep it as 100. That means if he enters anything ಒಂದೇ ಒಂದು ಕ್ಯಾರೆಕ್ಟರ್ ಎಂಟರ್ ಮಾಡಿದ್ರೆ it will not allow that particular character in this case. So ಈ ರೀತಿಯೊಳಗೆ ಫಸ್ಟ್ ಟ್ಯಾಗ್ I have written in this. Next again second row take one more tr, again 2 tds, 1 td ಒಳಗೆ say take father name and also that is compulsory. So font close star use ಮಾಡ್ರಿ, color equal to red, use a one more td inside this ASP colon text box, run at property server id equal to txt father name. Next is max length, say father name you can give 100 characters again, and then compulsory ada, so use the required property. And after that you can use pattern equal to inside the square bracket again A to Z and capital A to capital Z, flower brackets 2,100. It will be almost same as the student name in this case, so I'm using that. Next I'll just save the time by copy pasting the things for mother name and change the name of the text box txt mother name, save ಮಾಡಿ. And remember the most important thing is when you are designing the form ಎಲ್ಲ ರೆಡಿ ಮಾಡಿ ಲಾಸ್ಟಿಗೆ ಒಂದ್ಸತಿ ಎಕ್ಸಿಕ್ಯೂಟ್ ಮಾಡಬೇಡ್ರಿ. ವೆನ್ಎವರ್ ಯು ಸ್ಟಾರ್ಟ್ ರೈಟಿಂಗ್ ದ ಟ್ಯಾಗ್ಸ್ ಕೀಪ್ ಚೆಕಿಂಗ್ ದ ಔಟ್ಪುಟ್ ಇನ್ ದಿಸ್ ಕೇಸ್. ಯಾಕಂದ್ರೆ ನೀವು ಕಮ್ಮಿ ಟ್ಯಾಗ್ಸ್ ಇದ್ದಾಗ ಏನೋ ಮಿಸ್ಟೇಕ್ ಆಗಿತ್ತು ಅಂತಂದರೆ ಇಮಿಡಿಯೇಟ್ಲಿ ಯು ಕ್ಯಾನ್ ರಿಪ್ಲೇಸ್. ನೀವು ಫುಲ್ ಫಾರ್ಮ್ ಡಿಸೈನ್ ಮಾಡಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದು ಎಲ್ಲಿ ಮಾಡಿರಂತೂ ಗೊತ್ತಾಗಲ್ಲ. So I have taken 3 tags and you can see it is looking perfectly fine. So I'll keep this. Next mother name ಆದ್ಮೇಲೆ the next data I have to take is mobile number. So just copy paste it, mobile number, star symbol, it is a compulsory field. Change the name txt mobile number. Don't use shortcut keys. Okay, mobile number ಗೆ MOB, number NO, when you are giving the ID. Even label also you should not do that, but here I have used it. Let me correct it now itself. ಸೊ ನೆನಪಿರಲಿ, ಯಾವುದೇ ಲೇಬಲ್ ನೀವು ಹಾಕ್ಲಿಕ್ಕತ್ತೀರಿ ಅಂದರೆ ಡೋಂಟ್ ಯೂಸ್ ಶಾರ್ಟ್ಕಟ್ ಕೀಸ್ ಇನ್ ದ ಫಾರ್ಮ್ ಡಿಸೈನ್ಸ್. ಇದು ನಿಮ್ದು ಅಕಾಡೆಮಿಕ್ ಪ್ರಾಜೆಕ್ಟಿಗೆ ನಡೀತದೆ, ಬಟ್ ಸಿನ್ಸ್ ಯು ಆರ್ ಗೆಟಿಂಗ್ ಇನ್ ಟು ದ ಇಂಟರ್ನ್ಶಿಪ್ ಆರ್ ನೆಕ್ಸ್ಟ್ ಇನ್ ಟು ಅ ಕಂಪ್ನಿ ಲೆವೆಲ್, ದೇ ಡೋಂಟ್ ಎಕ್ಸ್ಪೆಕ್ಟ್ ಯು ಟು ಯೂಸ್ ಶಾರ್ಟ್ಕಟ್ ಕೀಸ್ ಇನ್ ದಿಸ್ ಕೇಸ್. ಸೊ txt ಮೊಬೈಲ್ ನಂಬರ್ ಆಯಿತು. Now here I will change the pattern max length in this case. Of course mobile number max length is 10 digits in this case, assuming that everybody is from India, so I will keep it as 10 digits. Required field compulsory ada pattern naga here you should give 0 to 9 and minimum digit is 10, maximum is also 10. If sometimes you may ask a question, sir, what if there is another country student? Of course anta ಹೊತ್ನಾಗ we need to add the country code in this case. So ಅವಾಗ ನಾವೇನು ಮಾಡ್ತೀವಿ ಅಂತಂದ್ರೆ we give max length to 0 to 9. Here it will be minimum 10 digits, maximum 12 digits. ಯಾಕಂದರೆ ಸಪೋಸ್ ಎವ್ರಿಬಡಿ ವಾಂಟ್ ಟೈಪ್ ದ ಕಂಟ್ರಿ ಕೋಡ್ ಇನ್ ದಿಸ್. ಈಗ ನಾ ಕಂಟ್ರಿ ಕೋಡ್ ಟೈಪ್ ಮಾಡೋಂಗಲ್ಲ,
just I'll put my number. So in that case it is 10 digits. So minimum should be 10 digits. Maximum country code ಹಾಕ್ತೀರಿ ಅಂತಂದ್ರೆ it will be up to 12 digits in this case. So that is my mobile number. And then again next one more row I need for email ID. Save ಮಾಡ್ರಿ. Change the name of the text, txt email ID. Max length you can give 100. Required property, don't use the pattern for email ID in this case. Of course, since you are using a higher version, text mode naga you will get the option email. So you can use the text mode option email in this. Save mode. Let us see the output also, because you have to keep checking every time. So yes, mobile number bantu, email ID is also added in this case. Next, after email ID I need to take the date of birth in this case. So date of birth, again I'll use copy paste. ನಾ ಕಾಪಿ ಪೇಸ್ಟ್ ಮಾಡ್ತೀನಿ, ಬಟ್ ಯು ಪೀಪಲ್ ಟೈಪ್ ಇಟ್ ಮ್ಯಾನ್ಯಲಿ, ಬಿಕಾಸ್ ಅದು ಟೈಪ್ ಮಾಡಿದಾಗ ನಿಮಗೆ ಇದೆಲ್ಲ ಟ್ಯಾಗ್ಗಳೆಲ್ಲ ತಲೆ ಒಳಗೆ ಹೋಗ್ತವೆ. ಸೊ ಡೋಂಟ್ ಕಾಪಿ ಪೇಸ್ಟ್ ಲೈಕ್ ಮೀ. ಅಫ್ಕೋರ್ಸ್ ಒಂದು 10 ವರ್ಷ ಎಕ್ಸ್ಪೀರಿಯನ್ಸ್ ಆದಮೇಲೆ ಯು ಕ್ಯಾನ್ ಕಾಪಿ ಪೇಸ್ಟ್ ಇಟ್. txt email ID, max length, sorry, not email ID, it is date of birth. So here it is, date of birth, txt date of birth. Max length not required in this. I'll tell you why. Because text mode na I'll change it to date time local. Save, and you can see the output. Refresh the web page, and yes, you have got the date time local in this case. Sir, time ella bekagilla antandre you can make use of the date time date option in this, which is not there. Okay, date. So you can use just the date. Avag bari date kodtane, no need to take the time in this case. Next, after this I need one more tag. The next information is address. So to have the address, copy paste it, address, athwa I will say house address, because a house address and father's residential address athwa ಒಂದು permanent address, current address ಅಂತ ಎರಡು ಆಪ್ಷನ್ಸ್ ಇರ್ತವ. So let me take it as current address, txt current address. Required text mode naga change it to multi-line in this. Save madre, refresh how it looks, and yes, we have got the current address also in this. Next, current address admala I need to take for the course joined, and I told you course joined should be a drop down list in this case. So I'll just copy paste it, change the text, that is current address badlu it is course joined, and txt. Okay, here actually instead of the text box I'll be using the select drop down list in this case. So drop down list salaga asp colon drop down list, runit property server id is equal to ddl course joined, and inside this give the options in this case. The options is start with the list item. First gi yavattiku it is like select course, and again one more list item. So I will go for BCA. The same way I'll copy paste some list items, then it is MCA ಬಿ ಅಥವಾ ಫಸ್ಟ್ ಎಲ್ಲ ಬ್ಯಾಚುಲರ್ ಟ್ಯಾಗ್ ಹಾಕೊಳ್ಳೋಣ. BSc, BCom, BBM. Then we have the master degrees in this case. So let us add some master degrees like MCA, MSc, MCom,
MBA we missed actually BE miss ಮಾಡಿದ್ವಿ, so let me add BE and also the MTech. And it is good if all the masters are in one order and bachelor degree are in another order in this case. So nimbal enen course ava arrange those course, and as I told you alphabetical order is important. Like bachelor degree, first we'll start with only bachelor degree in this case. So BCom will come before BE, so let me arrange BCA, BCom of BBM. I think BBM should come first. Okay, so I've got BBM first, then BCA, BCom, and then BE, BSc, MCA, MSc. Now again arrange the MCA also. MBA comes first, MCA, MSc, then MCom comes above, MCom comes here, MSc and MTech, ST. Okay, so we have got all the course arranged in alphabetical order in this case. Of course ಅಲ್ಲಿ group ಮಾಡಿ we have arranged it in this. First we always prefer like bachelor degree admission bartara, then they'll continue to the master degree in this. If you want to keep the values set ಮಾಡಬೇಕಾಗಿದ್ರೆ you can keep the values, otherwise whatever you have given here will be saved in the database in this case. Next, after the course, then I need to have the gender in this case. So let me take I'll just copy this tag, and actually course join kinta modala I prefer to have it after the name. Let us have the after the student name, let me have the gender. So immediately after this I'll copy paste here and give a label saying gender. And gender, it is compulsory, so we need to have a option. I can use select tag use ಮಾಡಬಹುದು, I mean drop down list use ಮಾಡಬಹುದು, or I can make use of the radio button, that is of my choice in this case. Since we need to know all the tags, we will use ASP:radio button run at property server id is equal to rdb mail, text is mail. Since it is the first tag, I want it to be checked equal to true, and I told you group name gender. ಯಾಕಂದ್ರೆ ಮಲ್ಟಿಪಲ್ ರೇಡಿಯೋ ಬಟನ್ಸಾಗ ಒನ್ ರೇಡಿಯೋ ಬಟನ್ ಮಾತ್ರ ಸೆಲೆಕ್ಟ್ ಆಗಬೇಕು. ಸೊ ಫಾರ್ ದಟ್ ಐ ನೀಡ್ ಟು ಹ್ಯಾವ್ ದ ಗ್ರೂಪ್ ನೇಮ್ ಕಾಮನ್ ಫಾರ್ ಆಲ್ ದ ತ್ರೀ tags in this case. Next, checked true, don't put for all the three, keep only for the first. Then we have female, then we have trans. Change the name of the radio buttons also, rdb female, then we have rdb trans. Save. So let us see how the output looks now. Refresh. Gender will come after. Yes, after gender we have three radio buttons, and here we have the course. Next, after course we have the gender is already taken. Then we have the photo in this case. So photo salvaga we can have that in the last. Okay, let me take tr. In that two tds, td student photo and one more td, and since it is a compulsory field, again font use ಮಾಡಿ star haki, color is equal to red, and one more td, make use of ASP:. I told you about file upload tag in this case. Run at property server id is equal to fp student photo, close. Compulsory itantandra required property will not be displayed to you. You have to type it manually, because required is actually an attribute used in the HTML. Okay, ಅದು actually ASP.NET condition ಬರಂಗಿಲ್ಲ, it is a HTML. ASP.NET naga we have something called as validation, like regular validation ಅಥವಾ required field validators ಅಂತ ಹೇಳ್ತೀವಿ.
which is not that good actually. Compared to HTML, the validations given by the .NET is not that good. So that's why we are not using those validations, and we are depending on the HTML validations, which is much faster and easy in this case. So this is the file upload. Just refresh the web page. ಪ್ರತಿಯೊಂದೊಂದು ಟ್ಯಾಗ್ ಆದಮೇಲೆ ಚೆಕ್ ದ ಫಾರ್ಮ್ ಡಿಸೈನ್ ಇನ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟಿಗೆ we will have one more tr. In this, only one td I told you about. Whenever you are using the button, ಅಲ್ಲಿ call span use ಮಾಡ್ರಿ to and align center. So inside this ASP:button, run at property server, id is equal to btn register, text is equal to register, close. And button tag use ಮಾಡೋದ್ರಿಂದ ಇನ್ನೊಂದು, ಯೂಶಲಿ whenever we design a button tag save ಮಾಡಲಿಕ್ಕೆ we need one more button, in this case btn reset or btn cancel. ಅಂದ್ರೆ page refresh ಮಾಡಲಿಕ್ಕೆ we can have the text cancel in this case. So refresh ಮಾಡ್ರಿ. So this is how the form design looks in this. But still we are missing 2 points in this case. The first point is, in the page top naga you should give one message display ಮಾಡಲಿಕ್ಕೆ we need to have one label tag in this case. So again put it in the center tag, ASP:label, run at property server, id is equal to lbl message, and you can take font size equal to medium. ಸ್ವಲ್ಪ ದೊಡ್ಡದಿರಬೇಕು ಫಾಂಟ್ ಅಂತೇಳಿ. So I'll use this particular tag in this case, with height is equal to some 40px. Now next question, sir, 40px ಯಾಕೆ ಕೊಡಲಿಲ್ಲ ಅಂದ್ರೆ ಏನಾಗ್ತದ? Let me save this, refresh the web page, and you can see there is no difference. ಯಾಕಂದ್ರೆ ಆ ಲೇಬಲ್ ಟ್ಯಾಗಿಗೆ ಜಾಗ ಕೊಟ್ಟಿರಿ, but it is, I mean, we have given the label tag, but there is no text. ಯಾವಾಗಲ್ಲಿ ಟೆಕ್ಸ್ಟ್ ಇರಂಗಿಲ್ಲ, it will not show you on the screen. And when you display some text on that, ಆವಾಗ ಟೇಬಲ್ ಆಟೋಮ್ಯಾಟಿಕ್ಲಿ ಕೆಳಗೆ ಸರಿತದ and it will display the message, which is not a good method. ಯಾವುದೇ ಒಂದು ಫಾರ್ಮ್ ಡಿಸೈನ್ ಮಾಡಿದ್ರಿ ಅಂದ್ರೆ ಆ ಡಿಸೈನ್ ಶುಡ್ ಬಿ ಫಿಕ್ಸ್ಡ್. ಅದ್ರ ಸಲುವಾಗಿ ನಾವೇನು ಮಾಡ್ತೀವಿ, ಐ ವಿಲ್ ಕೀಪ್ ದ ಹೈಟ್, ಈ ಫಾರ್ಮ್ ಆಟೋಮ್ಯಾಟಿಕ್ಲಿ ಕೆಳಗೆ ಬರ್ತದೆ and this is fixed now. ಯಾವಾಗ ಮೆಸೇಜ್ ಬರ್ಬೇಕಂದ್ರೆ he has a space here to display the message. ಅದರ ನಿಮಗೆ when I execute the program I will show you that particular point in this case. Next, one more point, I told you star ಎದಕ್ಕೆ ಹಾಕಿರಿ ಅದು ಯೂಸರ್ ಗೊತ್ತಾಗಬೇಕು. So for that I'll copy this and just label message ಕಿಂತ ಕೆಳಗ you put indicates mandatory fields. So refresh the web page and there it will display star indicates mandatory fields. So ishtu design madadri antandra it is a good perfect design in this. Ega ಇನ್ನೊಂದು thing you have to remember here, since the number of fields are less, I am taking only 2 columns per row. In each row I am taking only 2 columns because the fields are less. Suppose ಒಂದು ಜಾಸ್ತಿ ದೊಡ್ಡ ಫಾರ್ಮ್ ಇತ್ತು ಅಂತಂದ್ರೆ you can take 4 columns in each tr. One tr will have 4 tds and it will be like, I'll show it here. ಅವಾಗ ಹೆಂಗಾಗ್ತದೆ ಅಂತಂದ್ರೆ it will look something like this. So what happens here is, first td for label, second td for tag, third td for label, fourth td for tag, and then tr closes. Next ಇನ್ನೊಂದು tr open ಆಗ್ತದ, first td label, second td in the second row, second td for the tag, third td in the second row for label, and fourth td for tag. ಈ ರೀತಿಯೊಳಗ you can split when you have a huge form size. In this case form size ಜಾಸ್ತಿ ಇತ್ತು ಅಂತಂದ್ರೆ you have to follow this particular method when you are designing the
ವೆಬ್ ಪೇಜ್ ಇನ್ ದಿಸ್ ಕೇಸ್. ಸೊ ಈ ರೀತಿಯಾಗಿ ಅರೇಂಜ್ ಮಾಡಿದಾಗ ಈ ಬಟನ್ ವಿಲ್ ಕಮ್ ಇನ್ ದ ಸೆಂಟರ್. ಕಾಲ್ ಸ್ಪ್ಯಾನ್ 2 ಕೊಡೋ ಬದಲು ಇಟ್ ಶುಡ್ ಹ್ಯಾವ್ ಕಾಲ್ ಸ್ಪ್ಯಾನ್ 4 ದಟ್ ಟೈಮ್, ಬಿಕಾಸ್ ಮ್ಯಾಲ್ ಟೋಟಲ್ ಕಾಲಮ್ ಫಾರ್ 1 ರೋ ಈಸ್ 4. ಸೊ ಹೀಗಾಗಿ ಯು ಮಸ್ಟ್ ಗಿವ್ ದ ಕಾಲ್ ಸ್ಪ್ಯಾನ್ ಆಸ್ 4. ಇದರಿಂದ ಅಡ್ವಾಂಟೇಜ್ ಏನಾಗ್ತದೆ ಅಂತಂದ್ರೆ ಫಾರ್ಮ್ ಎಕ್ಸ್ಟೆಂಡ್ ಆದ್ರೆ ಸ್ಕ್ರೋಲ್ ಮಾಡೋದು ಬೇಕಾಗಲ್ಲ, ಆ್ಯಂಡ್ ಹಿಯರ್ ಯು ಆರ್ ಸಿಂಪ್ಲಿ ವೇಸ್ಟಿಂಗ್ ದ ಸ್ಪೇಸ್. ಅಫ್ಕೋರ್ಸ್ ಈ ಫಾರ್ಮ್ನಾಗ ದ ನಂಬರ್ ಆಫ್ ಇನ್ಪುಟ್ಸ್ ಆರ್ ವೆರಿ ಲೆಸ್, ಸೊ ಐ ಕ್ಯಾನ್ ಯೂಸ್ ಇಟ್. ಯಾವಾಗ ಫಾರ್ಮ್ಸ್ ಜಾಸ್ತಿ ಇರ್ತದೆ ದಟ್ ಟೈಮ್ ಯು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದ ವೆಬ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಸೊ ಆ ವೆಬ್ ಪೇಜ್ ಎಕ್ಸ್ಟೆಂಡ್ ಮಾಡಿಕೊಂಡು ಯು ಕ್ಯಾನ್ ಕ್ರಿಯೇಟ್ ದ ಫಾರ್ಮ್ ಡಿಸೈನ್. ಓಕೆ, ಸೊ ಈ ರೀತಿಯೊಳಗೆ ದಿಸ್ ಇಸ್ ಹೌ you should create a web page. Most important thing I'll tell you, shortcut use ಮಾಡಿದ್ರಿ actually email identification. So you are using ID means both the letter must be capital, and each letter, each first letter of each word is capital in this. ಅಲ್ಲಿ ನಾ ಲೇಬಲ್ ಏನು ಟೈಪ್ ಮಾಡ್ಲಿಕ್ಕತ್ತೀನಿ, ವಾಟ್ ಆರ್ ದ ನೇಮ್ ಐ ಆಮ್ ಟೈಪಿಂಗ್ ದೇರ್, ಆಲ್ ದೋಸ್ ಯು ಕ್ಯಾನ್ ಸಿ ದ ಫಸ್ಟ್ ಲೆಟರ್ ಇಸ್ ಕ್ಯಾಪಿಟಲ್ ಇನ್ ದಿಸ್. ಸಿನ್ಸ್ ಮೋಸ್ಟ್ ಆಫ್ ಯು ಆರ್ ಮೈ previous batch students, ಇದು ನಾನು ನಿಮಗೆ 100% I have stressed you people to maintain this type of design in this case. Okay, so ಈ ರೀತಿಯೊಳಗೆ you have to create a form design in this. Any doubt you have here, you can ask me. Okay, good. So ಇದು actually this is a ಫಾರ್ಮ್ ಡಿಸೈನ್. ಈಗ ಸದ್ಯಕ್ಕೆ ಇಟ್ ವಿಲ್ ಲುಕ್ ಅ ವೆರಿ ಸಿಂಪಲ್ ಲೇಔಟ್ ಇನ್ ದಿಸ್ ಕೇಸ್. ಈಗ ಅನ್ಬೋದು ಸರ್ ನೋಡ್ಲಿಕ್ಕೆ ಚಲೋ ಕಾಣಿಸಂಗ್ಲಾಗದ ಏನಿಲ್ಲ ಅಂತೇಳಿ, ಬಟ್ ಲೇಟರ್ ವಿ ವಿಲ್ ಬಿ ಅಪ್ಗ್ರೇಡಿಂಗ್ ದಿಸ್. ಈಗ ಲೈಕ್ ಐ ವಿಲ್ ಶೋ ಯು ಹೌ ಎಕ್ಸಾಕ್ಟ್ಲಿ ವಿ ವಿಲ್ ಕನ್ವರ್ಟ್ ದೀಸ್ ಕೈಂಡ್ ಆಫ್ ಸಿಂಪಲ್ ಅಪ್ಲಿಕೇಶನ್ಸ್ ಟು ಮೋರ್ ಅಟ್ರಾಕ್ಟಿವ್ ಡಿಸೈನ್ಸ್. ಹೆಂಗೆ ಕಾಣಿಸ್ತದೆ ಅಂತಂದ್ರೆ ಐ ವಿಲ್ ಶೋ ಯು ಒನ್ ಪ್ರಾಜೆಕ್ಟ್ ವಿಚ್ ವಿ ಆರ್ ಡೂಯಿಂಗ್ ಹಿಯರ್. testanum.navasi.gov.in. So this is actually one project which I am handling here, and my application is, this is my entire module which I am designing. Idu designed by somebody else. This is my application design in this case. So here illi you can see a login page is there. Of course illi self registration is slightly different. So this is a registration where we are using a DigiLocker concept use ಮಾಡ್ಕೊಂಡು we are creating an application. ಬೇಡ ನಿಮ್ಗೆ, let me log in with my account. ಈ ರೀತಿಯೊಳಗೆ the appearance will be coming in this case. ನಿಮ್ಮದು ಪ್ರಾಜೆಕ್ಟ್ ಈ ಟೈಪ್, ಲೈಕ್ ಇಲ್ಲಿ ಒಂದು ಫಾರ್ಮ್ ತೋರಿಸ್ತೀನಿ ನಿಮ್ಗೆ. ಲೈಕ್ ಐ ಟೋಲ್ಡ್ ಯು, ಇಫ್ ದ ಫಾರ್ಮ್ ಈಸ್ ವೆರಿ ಹ್ಯೂಜ್, ಅವಾಗ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ಡಿವೈಡ್ ಇಟ್ ಇಂಟು ಮಲ್ಟಿಪಲ್ ರೋಸ್ ಆ್ಯಂಡ್ ಕಾಲಮ್ಸ್. ಸೊ ಇಲ್ಲೇನು ಮಾಡೀನಿ, ಯು ಕ್ಯಾನ್ ಸಿ ಸಿನ್ಸ್ ದ ಫಾರ್ಮ್ ಸೈಜ್ ಇಸ್ ಅ ವೆರಿ ಹ್ಯೂಜ್ ಫಾರ್ಮ್ ಸೈಜ್ ಹಿಯರ್, ವಾಟ್ ಐ ಹ್ಯಾವ್ ಡನ್ ಇಸ್ ಐ ಹ್ಯಾವ್ ಟೇಕನ್ 3 rows ಇನ್ ದಿಸ್. 3 ರೋ ತೊಗೊಂಡಿನಿ, ಆ್ಯಂಡ್ ಪ್ರತಿ ಒಂದೊಂದು ರೋ ಒಳಗೆ, ಐ ಮೀನ್ ಸಾರಿ 1 ರೋ ತೊಗೊಂಡಿನಿ, 1 ರೋ ಒಳಗೆ ದೆರ್ ಆರ್ 3 columns ಇನ್ ದಿಸ್, ಆ್ಯಂಡ್ ಐ ಹ್ಯಾವ್ ಪುಟ್ ಅ ಲೇಬಲ್ ಅಬವ್ ವಿತ್ ದ ಟೆಕ್ಸ್ಟ್ ಬಾಕ್ಸ್. ಯಾಕಂದ್ರೆ ಐ ಡೋಂಟ್ ಹ್ಯಾವ್ ಸೋ ಮಚ್ ಆಫ್ ಸ್ಪೇಸ್, 6 columns ಬರ್ತಾವಲ್ಲಿ. ಇಷ್ಟು ನಾ ತೊಗೊಂಡ್ರೆ ಐ ಹ್ಯಾವ್ ದಿಸ್ ಹ್ಯೂಜ್ ಫಾರ್ಮ್ ಡಿಸೈನ್ ಇನ್ ದಿಸ್ ಕೇಸ್. ಓಕೆ, ಸೊ ಅದಕ್ಕೆ ಐ ಹ್ಯಾವ್ ಮೇಡ್ ಶ್ಯೂರ್ ದಟ್ ನಂದು ಫಾರ್ಮ್ ಡಿಸೈನ್ ಎಷ್ಟು ಜಾಗ ಇರ್ತದೆ ನಂಗೆ ಅಲ್ಲಿ, ಅದನ್ನು ನೋಡಿಕೊಂಡು ಅದರ ಬೇಸಿಸ್ ಮೇಲೆ ವಿ ಮೇಕ್ ದೀಸ್ ಕೈಂಡ್ ಆಫ್ ಸ್ಮಾಲ್ ಚೇಂಜಸ್ ಇನ್ ದಿಸ್. ಲೈಕ್ ಸಿನ್ಸ್ ಐ ವಾಂಟೆಡ್ 6 TDs ಇನ್ 1 TR, ಅಲ್ಲಂಗೆ 6 TD ಸೆಟ್ ಆಗಂಗಿಲ್ಲ. ಅದಕ್ಕೆ ನಾ ಏನು ಮಾಡಿದೆ, ಐ ಹ್ಯಾವ್ ಟೇಕನ್ 1 ಟೇಬಲ್ ಟ್ಯಾಗ್ ಇನ್ ದ್ಯಾಟ್ 3 TDs. ಮ್ಯಾಲ್ TD ಮ್ಯಾಲ್ ಲೇಬಲ್ ಕೊಡ್ತೀನಿ, ಬ್ರೇಕ್ ಹಾಕಿ ಟ್ಯಾಗ್ ಕಮ್ಸ್ ಇನ್ ದ ಸೇಮ್ TD. ಅಂದರೆ ಒಂದೇ TD ಒಳಗೆ ಲೇಬಲ್ ಇಸ್ ದರ್, ಟೆಕ್ಸ್ಟ್ ಬಾಕ್ಸ್ ಇಸ್ ದರ್, ಅಗೇನ್ ಲೇಬಲ್, ಟೆಕ್ಸ್ಟ್ ಬಾಕ್ಸ್, ಅಗೇನ್ ಲೇಬಲ್, ಟೆಕ್ಸ್ಟ್ ಬಾಕ್ಸ್. ಈ ರೀತಿಯೊಳಗೆ ದಿಸ್ ಇಸ್ ಹೌ ಐ ಹ್ಯಾವ್ ಡಿಸೈನ್ಡ್ ಇನ್ ದಿಸ್. ಈಗ ನೀವು ಅನ್ಬೋದು, ಸರ್ ನೀವೇನೋ ಇಂಥದಕ್ಕೆ ಮಾಡ್ಲಿಕ್ಕತ್ತೀರಿ, ನಮಗೆ ಯಾಕೆ ಇಂಥದ್ದು ಯಾಕೆ ಕೊಡ್ಲಿಕ್ಕತ್ತೀರಿ ಅಂತೇಳಿ. ದಿಸ್ ಈಸ್ ಯುವರ್ ಫಸ್ಟ್ ಫಾರ್ಮ್ ಡಿಸೈನ್, ಸೊ ಐ ಆಮ್ ಟೀಚಿಂಗ್ ಯು ಫ್ರಮ್ ದಿಸ್. ಬಟ್ ಎಸ್, ಮೈ ರೆಸ್ಪಾನ್ಸಿಬಿಲಿಟಿ ಟು ಮೇಕ್ ಯು ಪೀಪಲ್ ಡಿಸೈನ್ this kind of a website. Okay, so at the end of this project you people will be learning how to design these kind of web pages, how to
ಇಲ್ಲಿ ಮೆನು ಆಪ್ಷನ್ಸ್ ಹೆಂಗೆ ಬರ್ತಾವ, ಲೈಕ್ ವೆನ್ ಐ ಕ್ಲಿಕ್ ಆನ್ ಈಚ್ ಮೆನು ಆಪ್ಷನ್ ಇಟ್ ವಿಲ್ ಶೋ ಸಮ್ ಡೇಟಾ ಇನ್ ದಿಸ್ ಕೇಸ್. ಅದು ಹೆಂಗೆ ಡೇಟಾ ಶೋ ಮಾಡ್ತದೆ, ಯು ವಿಲ್ ಬಿ ಡೂಯಿಂಗ್ ದ ಸೇಮ್ ಅಪ್ಲಿಕೇಶನ್ ಇನ್ ದಿಸ್ ಕೇಸ್. ಅಫ್ಕೋರ್ಸ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಫಾರ್ಮ್ ಡಿಸೈನ್ ಇರಂಗಿಲ್ಲ ನಿಮ್ಗೆ. ಇಫ್ ಎನಿವನ್ is interested, you can do this kind of a form design. And whatever I have taught you, I'm using the same designs here. Like we have a drop down list is there, we have radio buttons, ಆಮೇಲೆ ಫೈಲ್ ಅಪ್ಲೋಡ್ ಮಾಡಲಿಕ್ಕೆ ಆಪ್ಷನ್ ಅದ, ಎವ್ರಿಥಿಂಗ್ ಟೆಕ್ಸ್ಟ್ ಬಾಕ್ಸ್ ಇಸ್ ದೇರ್. whatever has been taught to you, I am using the same tags to design this particular application, and this is also in ASPX. Okay, so we'll make sure that at the end of the course you will be learning this kind of a designing of the web pages in this case. So e particular type of page inda idan heng hogbeku, we will see that in the later part in this. Alli tana we have to get perfect with this kind of a design in this case. Okay, so that is